ಎಲ್ಲರಿಗೂ ನಮಸ್ಕಾರ. ಇದು 4 ತಿಂಗಳು 5 ತಿಂಗಳು ಹಿಂದೆ ವಿಡಿಯೋ ಮಾಡ್ಕೊಂಡಿದ್ದನ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಮ್ಮ ತೋಟ ಯಾವ ರೀತಿ ಇದೆ ಏನು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಯಾವಾಗಪ್ಪ ಮಾಡ್ಕೊಂಡಿದ್ದು ಅಂದರೆ ಅವಾಗ ತಾನೇ ರಾಗಿ ಹಾಕಿ ರಾಗಿ ಎಲ್ಲ ತೆನೆ ಬಿಟ್ಟಿತ್ತು, ಆ ಟೈಮಲ್ಲಿ ಮಾಡ್ಕೊಂಡಿದ್ದು. ನಮ್ಮ ಅತ್ತೆಯವರಿಲ್ಲ ಅಂತ ನಾನು ತೋಟಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ನೆನಪಿಗಿರಲಿ ಅಂತ ಈ ವಿಡಿಯೋ ಮಾಡ್ಕೊಂಬಂದಿದ್ದೆ. ಯಾವ್ಯಾವ ರೀತಿ ಇದೆ ನಮ್ಮ ತೋಟ, ಏನೇನಿದೆ ನಮ್ಮ ತೋಟದಲ್ಲಿ ಅಂತ ಈ ವಿಡಿಯೋನ ಮಾಡಿಟ್ಕೊಂಡಿದ್ದನ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಡೆ ತನಕ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಮುಂಚೆ ಯಾವ ರೀತಿ ನಂಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ. ಇವಾಗ ಸ್ವಲ್ಪ ದಿನದಿಂದ ನಾನು ವಿಡಿಯೋ ಇನ್ನೂ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಸ್ವಲ್ಪ ಮತ್ತೆ ಹುಷಾರಿಲ್ಲದೆ ಇರೋ ಥರ ಆಗೈತೆ, ಮತ್ತೆ ಟೈಫಾಯ್ಡ್ ಆಗಿದೆ. ಅದರಿಂದ ವಿಡಿಯೋನು ಮಾಡೋಕ್ಕಾಗ್ತಿಲ್ಲ. ಇನ್ನು ಮುಂದೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಮಾಡಿಟ್ಕೊಂಡಾಗ ಸಹ ಒಂದು 6 ತಿಂಗಳಿಂದೆ ಹುಷಾರಿರಲಿಲ್ಲ, ಇವಾಗ್ಲೂ ಹುಷಾರಿಲ್ಲ. ಅವಾಗಿಂದನೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನಮ್ಮೂರಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ನಾನು ಅಮ್ಮ ಮನೆಗೆ ಬಂದಿದ್ದೆ ಬೆಂಗಳೂರಿಗೆ, ಅದರಿಂದ ಇಲ್ಲಿ ನೆಟ್ವರ್ಕ್ ಇದೆ ಅಂತ ಇವಾಗ ನೆನಪಾಯಿತು. ಅದಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನೋಡೋಣ ಬನ್ನಿ ಯಾವ್ಯಾವ ರೀತಿ ಇದೆ ನಮ್ಮ ತೋಟ ಅಂತ. ನೀವು ಕೂಡ ನೋಡ್ಕೊಬನ್ನಿ ಪ್ಲೀಸ್. ಕಡೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಿದೆ. ನೋಡಿ, ಇದೆಲ್ಲ ನಮ್ಮದೇ. ಆ ಪಟ್ಟೆ ಆ ಕಡೆ ಪಟ್ಟೆ ಅಷ್ಟು ನಮ್ಮದು. ಇಲ್ಲಿ ಇದಾಕಿದೆ, ಜೋಳ ಹಾಕಿದ್ದಾರೆ, ಮುಸ್ಕಿನ ಜೋಳ, ಹಸಿಗೆ ಮೇವು ಅಂತ. ಇದು ನಮ್ಮದೇ ನೋಡಿ. ಇದು ಬಿಟ್ಟು ಇಲ್ಲಿಂದ ಸ್ಟಾರ್ಟ್, ಇಲ್ಲಿಂದ ಅಲ್ಲಿ ಗಂಟ ನಮ್ಮ ತೋಟದಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ನೋಡಿ, ಇದೆಲ್ಲ ನಮ್ಮದೇ. ಹೋಗ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ತೋಟಕ್ಕೆ ಬಂದಿರೋದು ಒಬ್ಬಳೇ, ಯಾವತ್ತೂ ಬಂದಿಲ್ಲ. ಹೊಡೆದಿದೆ, ನಾನು ಯಾವತ್ತೂ ಬಂದಿಲ್ಲ, ಇದೇ ಫಸ್ಟು ಟೈಮು. ಅದಾದಮೇಲೆ ಒಬ್ಬಳೇ ಬಂದಿರೋದು. ನೆಕ್ಸ್ಟ್ ಇದು ನಮ್ಮದೇ ಹುಣಸೆ ಮರ. ಇದ್ರೊಳಗೆ ಹೋಗೋಕ್ಕೆ ಆಗಲ್ವಲ್ಲ, ಜಾಸ್ತಿ ಬೆಳಕು ಬಿಟ್ಟೈತಿ. ಏನು ಮಾಡೋದು, ನೋಡ್ಕೊಂಡು ಹೋಗ್ಬೇಕಷ್ಟೇ ಗೈಸ್. ಭಯ ಒಂದು ಕಡೆ, ಆದರೂ ಬಂದುಬಿಟ್ಟಿದ್ದೀನಿ ನಾನು. ಏನು ಮಾಡೋಕ್ಕೆ ಆಗುವುದಿಲ್ಲ, ಬಂದುಬಿಟ್ಟೆ ಗೈಸ್. ನೋಡಿ, ಇದು ನಮ್ಮದು ಹುಣಸೆ ಮರ. ನೋಡಿ, ಇದು ನಮ್ಮದೇನೆ, ಇದು ನಮ್ಮದೇ. ಕಾಯಿ ಬಿದ್ದಿದ್ದಾವ ಅಂತ ನೋಡೋಣ ಅಂತ ಬಂದೆ. ನೋಡಿ, ಇದೆಲ್ಲ ಮೇವು ಹಾಕ್ಬಿಟ್ಟಿದ್ದಾರೆ ನಮ್ಮ ಅತ್ತೆಯವರು. ಇದು ಮಾವಿನ ಗಿಡ, ಮಾವಿನ ಮರ ನಮ್ಮದೇ. ನೋಡಿ ಗೈಸ್, ಅಲ್ಲಿಂದ ಇಲ್ಲಿ ಗಂಟ ನಮ್ಮದೇ. ಬನ್ನಿ, ನಾನು ಇವಾಗ ಸ್ವಲ್ಪ ಕುರಂಬಳಿ ಎಲ್ಲ ಒಂದು ಹತ್ರಕ್ಕೆ ಹಾಕ್ತಾಯಿದ್ದೀನಿ. ಕಾಯಿ ಏನಾದರೂ ಬಿದ್ದಿದ್ದಾವ ಅಂತ ನೋಡ್ತಾ ಇದ್ದೀನಿ. ಎಲ್ಲ ಜಾಸ್ತಿ ಬಳ್ಕೊಬಿಟ್ಟೈತಿ, ನನಗೆ ಹೋಗೋಕ್ಕೆ ಭಯ ಆಗ್ತದೆ. ನೋಡಿ ಗೈಸ್, ಅದು ಮೆಹಂದಿ ಸೊಪ್ಪಿನ ಗಿಡ ಯಾವ ರೀತಿ ಇದೆ ಎಲ್ಲ ಇಲ್ಲಿ ಗುಡ್ಡೆ ಹಾಕ್ತಾಯಿದ್ದೀನಿ. ಕುರಂಬಳಿ ಒಲೆಗೆ ಬೇಕಾಗುತ್ತೆ ಅಂತ ನೋಡಿ. ಇದೆಲ್ಲ ಕೊಬ್ಬರಿ ಸುಲಿದು ಹಂಗಂಗೆ ಹಾಕಿರೋದು. ಕಾಪಟ್ಟೆ ಕುರಂಬಳೆ
ಬಿಟ್ಟಿದೆ ಅಲ್ಲಿ ಸೀಬೆ ಮರ ಇದೆ. ಎಳ್ಳಿ ಅಂದರೆ ಅದೇನಂತಾರಪ್ಪ, ನಿಂಬೆಹಣ್ಣಿನ ಮರ ಇದು. ಎಳ್ಳಿಕಾಯಿ ಅಂದರೆ ದಪ್ಪ ನಿಂಬೆಹಣ್ಣು ಅವೇನೋ ಅಂತಾರೆ ಗೊತ್ತಿಲ್ಲ, ಬಟ್ ಅದು ಮಾವಿನ ಮರ. ಇದು ಮಿಷಿನ್ ಮನೆ. ಇಲ್ಲಿ ನೆಲ್ಲಿ ಇದೆ, ಅಲ್ಲಿ ಬೋರ್ ಐತೆ. ಮಿಷಿನ್ ಮನೆ ಇನ್ನು ಮೇಲು ಗಂಟ ಹೋಗ್ಬೇಕು. ರಾಗಿ ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಇಲ್ಲಿ ಕೆಲಸ ಇದೆ, ಮಾಡ್ಕೊಬಿಡ್ತೀನಿ. ಎಲ್ಲ ಎಡೆಮಟ್ಟೆ ಎಲ್ಲ ಒಂದು ಹತ್ರಕ್ಕೆ ಹಾಕ್ಬಿಟ್ಟು ಗಿಡ ಎಲ್ಲ ಯಾವ್ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇನ್ನು ಮೇಲೂ ಪಟ್ಟ ಗಂಟೆ ಹೋಗ್ಬೇಕು. ಹೋಗ್ತಾ ಇದೆ. ಇದೆಲ್ಲ ಅವ್ರ ಅಣ್ಣ ತಮ್ಮದಿರು ಅಂದರೆ ಭಾಗ ಆಗಿದೆ. ಇನ್ನು ಮೇಲಿದೆ, ಹೋಗೋಣ ಬನ್ನಿ. ಅಲ್ಲಿನೂ ಮುಂದೆ ಹೋಗ್ಬೇಕು. ಹೋಗೋಣ, ತೋಟ ಹೇಗಿದೆ ಅಂತ ನೋಡ್ಕೊಬರೋಣ. ಈ ರಾಗಿ ಇದೆ, ಸ್ವಲ್ಪ ಎಲ್ಲ ಇದಾಗ್ಬಿಟ್ಟೈತೆ. ಇನ್ನು ಮೇಲೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಮೇಲೆ ಹೋಗೋಣ. ಇಷ್ಟು ಕುರೆಂಬಳೆ ಎಲ್ಲ ಎಳೆದು ಒಂದು ಹತ್ರಕ್ಕೆ ಹಾಕಿದ್ದೀನಿ. ಮನೆಗೆ ತುಂಬ್ಕೊಂಡು ಹೋಗ್ಬೇಕು, ಗಾಡಿ ತಗೊಂಬಂದು. ಇದೆಲ್ಲ ಮನೆ ಆಮೇಲೆ ಹಾಕೋಣ. ಹಿಂಗೆ ಮೇಲೆ ಹೋಗೋಣ ಬನ್ನಿ. ಅಲ್ಲಿಗೆ ಹೋಗ್ಬೇಕು. ಇಷ್ಟು ಸಾಲು ನಮ್ಮದೇ, ಅಂದರೆ ಇಲ್ಲೊಂದು 2 ಪಟ್ಟೆ ನಮ್ದಲ್ಲ, ಅಣ್ಣ ತಮ್ಮದಿರಿಗೆ ಹೋಗೈತೆ. ಮೇಲೆ ಹೋಗ್ಬೇಕು. ಮೇಲೆ ಯಾವ ರೀತಿ ಐತೆ ಅಂತ ನೋಡ್ಕೊಬರೋಣ ಬನ್ನಿ. ಯಾವ ರೀತಿ ಹೋಗೋದು, ಹೆಂಗಾಸ್ ಹೋಗೋದಪ್ಪ, ಎಲ್ಲ ಒಂದು ಗಾಡಿ ಬೆಳ್ಕೊಂಬಿಟ್ಟೈತೆ, ಗೊತ್ತಿಲ್ಲ. ಬಟ್ ಹೋಗುವ. ಎಲ್ಲ ಏನೇನು ಬೆಳ್ಕೊಂಬಿಟ್ಟೋದು ನೋಡ್ಕೊಂಡು ಹೋಗ್ಬೇಕು. ಈಗ ನೆಕ್ಸ್ಟು ಸ್ಟಾರ್ಟ್ ಆಗೋದೇ ಅಲ್ಲಿಂದ ನಮ್ಮದು. ಹೆಸರು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಅದು ಅಲ್ಲೊಂದು ಅಳಸಿ ಮರ ಕಾಣ್ತಿದ್ಯಲ್ಲ, ಅದು ನಮ್ಮದೇ. ಹೋಗೋಣ ಬನ್ನಿ. ನೋಡಿ ಗೈಸ್, ಇಲ್ಲಿಂದ ಸ್ಟಾರ್ಟ್ ನಮ್ಮದೇ. ನೋಡಿ ರಾಗಿ ಎಲ್ಲ ಮಲ್ಕೋಗ್ಬಿಟ್ಟೈತೆ ಗೈಸ್. ಹೋಗೋಣ ಬನ್ನಿ. ನೋಡಿ ಇಲ್ಲಿ ಆಗಿದ್ದೇನೆ ಇಲ್ಲ ಗೈಸ್, ಕೊಬ್ಬರಿ ಬಿದ್ದೈತೆ. ಒಂದು ನಿಮಿಷ ಸೌಂಡ್ ತೋರಿಸ್ತೀನಿ. ಎಲ್ಲ ರಾಗಿ ಒಳಗೆ ಹೋಗೋಕ್ಕೆ ಭಯ ಆಗುತ್ತೆ. ಎಲ್ಲರೂ ಬಿದ್ದಿದೆಯಾ ಏನು ಅಂತ ನೋಡಿ. ಎಲ್ಲ ರಾಗಿ, ಅದು ಹಲಸಿನ ಮರ ಕಾಣ್ತಿದೆಯಲ್ಲ, ಅದು ನಮ್ಮದೇ. ಇನ್ನೂ ಮೇಲಿದೆ, ಅದು ನಮ್ಮದೇ. ಹೋಗ್ಬೇಕು. ಇಲ್ಲೆಲ್ಲ ಹೋಗೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡೋಣ, ಆ ಕಡೆಯಿಂದ ಬಂದು ಹೋಗ್ತೇನೆ. ಒಂದೇ ಕೊಬ್ಬರಿ ಸಿಕ್ತು ಗಾಯ್ಸ್, ಅಷ್ಟೇ. ಕಾಯಿ ಪಾಯಿ ಬಿದ್ದಿದ್ಯಾ ಅಂದಿದ್ದೆ ನಾನು. ಏನೇನೋ ಕಾಲಿಗೆ ಹೋಗ್ಕೊಬಿಟ್ಟು ನೋಡಿ. ಇವಾಗ ಇಲ್ಲಿಗೆ ನಾನು ಬಂದಿದ್ದೀನಿ. ಇದು ಹಲಸಿನ ಮರ ನಮ್ಮದೇ. ನೋಡಿ ಗೈಸ್, ಮೇಲು ಗಂಟ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಗಂಟ ನಮ್ಮದೇ. ಈ ಕಡೆ ತೋಟದ್ದು ನಮ್ಮದೇ. ಈಗ ಹಲಸಿನ ಮರ ತಗೊಂಡು ಬಂದಿದ್ದೀನಿ. ಓಡಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತಪ್ಪ.
ಹೋಗ್ಬೇಕು. ಇದ್ರೊಳಗೆ ಬಂದಿದ್ದೀನಿ ನಾನು, ಅಲ್ಲಿ ಕೆಳಗಿಂದ ಇಲ್ಲಿ ಗಂಟು ಬಂದಿದ್ದೀನಿ, ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಾಂದರೆ ಕಾಯಿಗೆ ಬಿದ್ದಿದ್ದೇವೆ ಅಂತ ನೋಡ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ಸ್ವಲ್ಪ ನೋಡೋಣ ಬನ್ನಿ. ಮರದ ಹತ್ರ ಏನಾದರೂ ಕಾಯಿ ಬಿದ್ದಿದೆಯಾ ಹೆಂಗೆ ಅಂತ. ಎಲ್ಲೂ ಬಿದ್ದಿಲ್ಲ. ಎಲ್ಲೂ ಬಿದ್ದಿಲ್ಲ. ಆಗಿತ್ತೇನೆ ತೇನೆ ತೇನೆ ಅಲ್ಲಿ ಗಂಟ ಐತೆ, ಅಲ್ಲಿ ಹೋಗೋದು ಹೆಂಗೆ ಅಂತ ನೀವು ಯೋಚನೆ ಮಾಡ್ತಾಯಿದ್ದೆ. ಇಷ್ಟೊಂದು ಎಲ್ಲ ಪಡ್ಕೊಂಬಿಟ್ಟೈತೆ. ನೋಡೋಣ, ಟ್ರೈ ಮಾಡ್ತೀನಿ. ಸೊಪ್ಪು, ಅಣ್ಣ ಸೊಪ್ಪು ಅಂತಾರೆ ಇದನ್ನ. ನೋಡೋಣ ಸಿಗ್ಬೇಕಿರ್ತದೆ. ಇಲ್ಲಿ ಅವರೇ ಗಿಡ ಇಲ್ಲಿ ಅವರೇ ಹಾಕಿದ್ದಾರೆ. ನಮ್ಮ ಅತ್ತೆಯವರು ಇನ್ನೂ ಮೇಲು ಕಂಟ ಹೋಗ್ಬೇಕು, ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ಹೋಗ್ಬಿಟ್ಟು ಬಂದು ಕಾಯಿನ ತೊಗೊಂಡು ಹೋಗ್ತೀನಿ, ನೋಡ್ಕೊಬತ್ತೀನಿ. ಎಲ್ಲ ತಡೀರಿ ಗೈಸ್, ಮೊಬೈಲ್ ಇಟ್ಕೊಂಡಂತೂ ಹೋಗೋಕ್ಕೆ ಕಷ್ಟ. ಏನೇನೋ ಬೆಳ್ಕೊಬಿಟ್ಟೈತೆ, ಭಯ ಗೈಸ್, ಕಾಲು ಇಕ್ಕಕ್ಕೂ ಭಯ ಇಲ್ಲ. ಕೊಂಡು ಕಾಲು ಇಟ್ಕೊಂಡು ಹೋಗ್ಬೇಕು. ತುಂಬ ಕಷ್ಟ ಇದೆ ತೋಟದ ಜೀವನ ಕೂಡ. ಮರಗಳ ಹತ್ರ ಬಿದ್ದಿದೆಯಾ ಅಂತ ನೋಡೋಣ ಅಂತ. ಅವರೇ ಗಿಡ ನೋಡಿ, ಏನು ಹೂವು ಆಗ್ತಾ ಇದೆ ನೋಡಿ. ಇದು ಅದು ಆಗಿತ್ತೇನೆ ತೋರಿಸ್ತೀನಿ ನೋಡಿ. ರಾಗಿ ಎಲೆ ಆಗಕ್ಕೆ ಬಂದುಬಿಟ್ಟಿದೆ. ಕಿಳಕ್ಕೆ ಬರಲ್ಲ, ಗಿಡನೇ ಕಿತ್ಕೊಬಿಡ್ತು. ಗೈಸ್, ಇನ್ನೂ ಮೇಲು ಗಂಟೆ ಐತೆ. ನಂಗೆ ಇಷ್ಟಕ್ಕೆ ಸುಸ್ತಾಯಿತು ಅಪ್ಪ. ನಮ್ಮ ಅತ್ತೆ ಡೈಲಿ ಹೆಂಗೆ ಬರ್ತೋ ಗೊತ್ತಿಲ್ಲ. ನಾನು ಕಾಯಿ ಏನಾದ್ರು ಬಿದ್ದಿದ್ದಾವ ಅಂತ ಬಂದೆ, ಬಟ್ ಇಲ್ಲೆಲ್ಲೂ ಬಿದ್ದಿರೋದು ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲೆಲ್ಲ ಅವರೇ ಗಿಡ. ಎಣ್ಣೆ ಸೊಪ್ಪೇನು ಬೇಜಾನೈತೆ, ಕುಯ್ಕೊಳಕ್ಕಾಗಲ್ವಲ್ಲ. ಆದರೆ ನೋಡಿ, ಗಲ್ಕೆ ಎಣ್ಣೆಂದು ಸೊಪ್ಪು, ಸೊಪ್ಪಿಗೆ ಕಿತ್ಕೊಳ್ಳೋಣ. ನಾವು ಈ ಸೊಪ್ಪು ಹಾಕಿ ಮಶೊಪ್ಪು ಮಾಡ್ತೀವಿ ಗೈಸ್. ನಿಮ್ಗೇನಾದರೂ ಗೊತ್ತಾ? ಪೂರ್ತಿ ಇದು ಎಣ್ಣೆ ಸೊಪ್ಪು ಅಂತಾರೆ. ನೋಡೋಣ, ಸಿಕ್ತಷ್ಟು ಕುಯ್ಕೋಣ. ನೋಡಿ, ಇಲ್ಲೆಲ್ಲ ಬಲ್ತು ಬಿಟ್ಟೈತೆ. ಎಳೆ ಅಂಥದ್ದು ಕುಯ್ಕೊಂಡು ಇಲ್ಲಿ ಗಲ್ಕೆ ಸೊಪ್ಪು ಹಾಕಿ ಮಶಪ್ ಮಾಡೋದು. ಎಲ್ಲ ಬಲ್ತು ಬಿಟ್ಟೈತೆ. ನೋಡ್ಕೊಂಡು ಕುಯ್ಕೊಂಡು ಹೋಯ್ತೀನಿ. ಸೊಪ್ಪು ಚೆನ್ನಾಗಿದೆ. ಬಂದೆ, ಮಳೆ ಬರೋಂಗಾಯ್ತು, ಅದಕ್ಕೆ ಹೋಗ್ತಾ ಇದ್ದೀನಿ ನಾನು. ಕಾಯಿ ಸಿಕ್ಕೋದು ತಗೊಂಡು. ಸುಮ್ಮನೆ ಯಾವಳಲ್ಲಿ ಪರದಾಡ್ತಾಳೆ ಮಳೆ ಬಂದರೆ ಅಂತ.
ನೋಡಿದ್ರಲ್ವ ನಮ್ಮ ತೋಟ ಯಾವ ರೀತಿ ಇದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಇಂಟ್ರೆಸ್ಟ್ ಆಗಿರುತ್ತೆ, ಕಾಯ್ತಾ ಇರಿ.